ಫಸ್ಟ್ ಅದೇ ಹೌದು ಫಸ್ಟ್ ಅಲ್ಲಿ ಹೋಗೋದು. ಹೌದು ಸರ್. ನೀವು ಅರ್ಥ ಮಾಡ್ಕೋಬೇಕಾದ್ರೆ ಈ ಹಾಲಲ್ಲಿ ನಾನು ಮಾತ್ರ ಅಲ್ಲ, ನೀವು ಅಷ್ಟೇ ಪಾಪ್ಯುಲರ್ ಆಗಿದ್ದೀರಿ ಅಂತ. ನೀವು ಲೋಗೋ ಇಲ್ಲ ಅಂದ್ರೆ ನ್ಯೂಸ್ ಯಾರು ನೋಡ್ತಾ ಇರಲಿಲ್ಲ. ಕರೆಕ್ಟಾ? ಏನಾಗ್ಬಿಡುತ್ತೆ, ಅವ್ರದ್ದೇ ಆದ ಲೋಗೋಗೆ ಆ ವ್ಯಕ್ತಿತ್ವ, ತೂಕ, ಗಂಭೀರ್ಯತೆ ಅವೆಲ್ಲ ಇದ್ದಿದ್ರೆ ನಿಮ್ಗೆ ಆಗ್ಬೇಕಿತ್ತು. ನೀವು ಅಲ್ಲಿ ಹೋಗ್ಬಿಟ್ಟಿದ್ದೀರ ಸರ್, ನೀವು ಬೆಳೆದಿರೋದು ನಿಮ್ಗೆ ಗೊತ್ತಿಲ್ಲ. ಇನ್ನು ನಿಮ್ಮ ಲೋಗಗಳು ಹಾಕೊಂಡು ಹೊಡಿತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ನೀವು ಖುಷಿ ಪಡಬೇಕು. ನೀವು ಸಾಧನೆ ಮಾಡೋಣ. ಇಟ್ ಈಸ್ ಸಮಥಿಂಗ್ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಯಾವ ಮಟ್ಟಿಗೆ, ಯಾವ ಹಂತಕ್ಕೆ ಕೆಲವರು ಹೋಗೋಕೆ ರೆಡಿ ಇದ್ದಾರೆ ಅಂದ್ಬಿಟ್ಟು. ಬಟ್ ಏನಾಗುತ್ತೆ, ನಾನು ಆಲ್ವೇಸ್ ಒಂದು ಮಾತು ಹೇಳ್ತೀನಿ, ನೋಡೋದು ಮಾತ್ರ ಅಲ್ಲ, ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕೆಲವು ಮಾತುಗಳು ಬರ್ತವೆ, ಯಾಕೆ ಕೆಲವು ಮಾತುಗಳು ಹುಟ್ಟುಕೋತವೆ. ಕೆಲವು ಪ್ರಾರಂಭಗಳು ಎಲ್ಲಿಂದ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳ್ಳೋಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನು ಮಾತಾಡ್ತಾ ಸಂಭ್ರಮಿಸ್ತಾನೆ. ಇನ್ನೊಂದು ಹೇಳಿದ್ರಿ, ಪ್ರೀತಿ ಇರ್ಬೋದು, ಇನ್ನೊಂದು ಇರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಡ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇಷನ್. ಪಾಸಿಟಿವ್ ತಗೊಳ್ಳೋದು, ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡೋಕ್ಕಾಗಲ್ಲ. ಲೈಫ್ ಆಗಲಿ, ಸಂಬಂಧ ಆಗಲಿ, ಸಿನಿಮಾ ಆಗಲಿ, ಯಾವುದೇ ತಗೊಳ್ಳಿ ನೆಗೆಟಿವ್ ಇರೋಕ್ಕಾಗಲ್ಲ. ಉತ್ತರ ಕೊಡಬೇಕು, ಕೊಡದೆ ಕೂತ್ರೂ ನಮ್ಮ ವ್ಯಕ್ತಿತ್ವ ಡೌನ್ ಆಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನು ಖುಷಿ ಆಗೋದು, ನಾನೆಲ್ಲ ನೋಡ್ತಾ ಇದ್ದೆ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗಲೂ ಸರಿ ನೋಡ್ರಿ, ನಾನು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೆ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗೆ ಹುಡ್ಕೋತಾ ಇದ್ದಾರೆ ಅವರು ಅಂತ. ಸೊ ಐ ಥಿಂಕ್ ಸರ್, ಇಟ್ ವಾಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರ್ಕೊಟ್ಟಿಗೆ ನಿಮ್ದು ಎರಡೇ ಆರ್ಟಿಕಲ್ ನೋಡಿದೆ, ಒಂದು ನಿಮ್ದು, ಒಂದು ನಿಮ್ದು ಅಲ್ಲಿ ಇದ್ದಿತ್ತು. ಎರಡು ಎಂಜಾಯ್ ಮಾಡಿದೆ ಸರ್. ಸುದೀಪ್ ಸರ್,